ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ. ಇವತ್ತು ಮೊದಲನೇದಾಗಿ ಗುಜರಾತ್ ರಾಜ್ಯದ ಅಹಮದಾಬಾದಿನಲ್ಲಿ ಏರ್ ಇಂಡಿಯಾ ಪತನದ ಹತರಾದ ಎಲ್ಲ ಕುಟುಂಬಗಳಿಗೂ ಕೂಡ ಕರ್ನಾಟಕ ರಾಜ್ಯದ ಪರವಾಗಿ ಸಾಂತ್ವನ ಹೇಳ್ತಾ, ಹೆಣಗಳ ರಾಶಿಯಿಂದ ಬದುಕಿ ಎದ್ದು ಬಂದ ಆನಂದ್ ವಿಶ್ವಾಸ್ರವರಿಗೆ ಮತ್ತು ತಡವಾಗಿ ವಿಮಾನ ನಿಲ್ದಾಣ ತಲುಪಿ ಬದುಕಿದ ಭೂಮಿ ಚವಾಣ್ ಇವರಿಗೆ ಧೈರ್ಯ ಸ್ಥೈರ್ಯ ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ಧೈರ್ಯವಾಗಿ ತಾವು ಬದುಕಬೇಕು ಅಂತಲೂ ಕೂಡ ಅವರಿಗೆ ನಾವು ತಮ್ಮೆಲ್ಲರ ಪರವಾಗಿ ಹೇಳ್ತಾ, ಮತ್ತು ಭಾಳ ಮುಖ್ಯವಾಗಿ ಆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ರೂಪಾನಿಯವರು ಈ ಕ್ರ್ಯಾಶಲ್ಲಿ ಅವರು ಕೂಡ ಸತ್ತೋಗಿದ್ದಾರೆ. ದೇಶದ ಬಹಳ ವಿಭಿನ್ನ ವ್ಯಕ್ತಿತ್ವದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ರೂಪಾನಿಯವರು ಅವರು ಕೂಡ ಇದರಲ್ಲಿ ಸತ್ತೋಗಿದ್ದಾರೆ. ಅವರ ಕುಟುಂಬಕ್ಕೂ ಕೂಡ ನಾವು ನಮ್ಮ ರಾಜ್ಯದ ಪರವಾಗಿ ಸಾಂತ್ವನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರು, ಭಾಳ ಪ್ರಮುಖವಾಗಿ ಇವತ್ತು ಜಾತಿವಾರು ಜನಗಣತಿ ಸುಮಾರು ಸಿದ್ದರಾಮಯ್ಯನವರು 10 ವರ್ಷದ ಹಿಂದೆಯೇ ಜಾತಿವಾರು ಜನಗಣತಿಗೆ ಅವರು ಸಮಿತಿ ಮಾಡಿ ಸದಸ್ಯರುಗಳು ಮಾಡಿ ಅದಕ್ಕೆ ಕಾಂತರಾಜ್ ಅಂತೇಳಿ ಅವ್ರನ್ನ ಅಧ್ಯಕ್ಷರು ಮಾಡಿ ಸುಮಾರು 2 ವರ್ಷಗಳ ಕಾಲ ಅವರು ಶ್ರಮ ಹಾಕಿದ್ರು. ಸುಮಾರು 1.5 ಲಕ್ಷ ಶಿಕ್ಷಕರು ದುಡಿದ್ರು. ಅದಕ್ಕೆ 170 ಕೋಟಿ ರೂಪಾಯಿಗಳ ಹಣ ಖರ್ಚಾಯಿತು. 2 ವರ್ಷದ ಶ್ರಮ. ಆದರೆ ಅದು ಯಾವುದೂ ಉಪಯೋಗಕ್ಕೆ ಬರಲಿಲ್ಲ. 10 ವರ್ಷಗಳ ಕಾಲ ಹಂಗೆ ಇಟ್ಟರು ಸಿದ್ದರಾಮಯ್ಯ. ಮೊದಲು ಅಧಿಕಾರಕ್ಕೆ ಬಂದ ಹಂಗೆ ಇಟ್ಟರು. ಈಗ 2.5 ವರ್ಷ ಆಯಿತು ಬಂದು, ಈಗಲೂ ಕೂಡ ಹಂಗೆ ಇಟ್ಟಿದ್ದಾರೆ. ಬರೀ ಹಂಗೆ ಇಟ್ಟಿಲ್ಲ, ತಿರುಗಿ ಜನಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. OBCಗಳು ಅಹಿಂದ ಜನಕ್ಕೆ ಈ ಜಾತಿವಾರು ಜನಗಣತಿ ಬಗ್ಗೆ ಇನ್ನೂ ಸುಳ್ಳು ಹೇಳ್ತಾನೆ ಇದ್ದಾರೆ ಸಿದ್ದರಾಮಯ್ಯ. ನಾನು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಡೆಲ್ಲಿಗೆ ಹೋಗಿ ಬಂದರು ಅವರು, DCM. ಅಲ್ಲಿ ಹೈಕಮಾಂಡ್ನವ್ರಿಗೆ ಹೆದರ್ಕೊಂಡು ಏನೋ ಇವರು, ಇಲ್ಲ ನಾವು ಮತ್ತೆ ಮಾಡಿಸ್ತೀವಿ, ಇದು ಕಾನೂನಿದು, ಯಾವುದೇ ಒಂದು ರಾಜಕೀಯ ಪಕ್ಷದ ಹೈಕಮಾಂಡ್ ಕಂಟ್ರೋಲ್ ಮಾಡುವಂಥದ್ದಲ್ಲ ಇದು. ಹಾಗಾಗಿ ಹೈಕಮಾಂಡ್ ಹೆದರ್ಕೊಂಡು ಸಿದ್ದರಾಮಯ್ಯ ನಾನು ಮತ್ತೆ ಇದನ್ನು ನಾನು ಮಾಡ್ತೀನಿ, ಇನ್ನು ಜಾತಿವಾರು ಜನಗಣತಿಯನ್ನು ಮತ್ತೆ ಮಾಡ್ತೀನಿ. ಹೇಗೆ ಸಾಧ್ಯ? ಏಕೆ ಅಂತಂದರೆ ಜಾತಿವಾರು ಜನಗಣತಿ ಮಾಡಬೇಕು ಅಂದರೆ ಶಿಕ್ಷಕರು ಬೇಕು. ಈಗಾಗಲೇ ಶಾಲೆಗಳು ಪ್ರಾರಂಭ ಆಗಿದೆ. ಈಗೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ತನಕ ನೀವೇನು ಕೈ ಹಾಕೋಕ್ಕಾಗಲ್ಲ. ಏನು ಅಂಗನವಾಡಿ ಶಿಕ್ಷಕರ ಹತ್ರ ಮಾಡಿಸ್ತೀರಾ? ಮಾಡಿಸ್ಲಿಕ್ಕೆ ಅಧಿಕಾರ ಇಲ್ಲ. ಮತ್ತು ಶಿಕ್ಷಕರಿಗೆ ರಜಾ ಕೊಡ್ತೀರಾ? ಅದು ಅಧಿಕಾರ ಇಲ್ಲ. ಯಾಕೆ ಅಂತಂದರೆ ನಾನು ಎಜುಕೇಷನ್ ಮಿನಿಸ್ಟರ್ ಇದ್ದರೆ ಅದನ್ನು ಭಾಳ ಕಡ್ಡಾಯವಾಗಿ ಇದು ಮಾಡಿದ್ದೀವಿ. ಬಿಡುವಿನ ಸಮಯದಲ್ಲಿ ಮಾತ್ರ ಇದಾಗಬೇಕು ಶಿಕ್ಷಕರು ಬಿಡುವಿಲ್ಲದೆ ಇರುವಾಗ ಇದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ 2023ರಲ್ಲಿ 2ನೇ ಸಾರಿ ಬಂದ್ರಲ್ಲ, ನೀವು ಏನು ಮಾಡ್ತಾಯಿದ್ರಿ? ಏನೂ ಇಲ್ಲ. ಆಗಲೂ ಸುಮ್ಮನೆ ಇದ್ರಿ, ಈಗಲೂ ಸುಮ್ಮನೆ ಇದ್ರಿ. ಈಗ ನೀವು ಬಂದು ಹಾವಾಡಿನ ಥರ ಇಲ್ಲಿ ಅದು ಮಾಡ್ತೀನಿ, ಈ ಬುಟ್ಟಿಲಿ ತೆಗಿತೀನಿ, ಆ ಬುಟ್ಟಿಲಿ ಚೇಚೆ. ಏನು ಸಿದ್ದರಾಮಯ್ಯನವರೇ, ನೀವು ಹಿಂದುಳಿದ ವರ್ಗದವ್ರಿಗೆ ಅಹಿಂದಾದವರು ಸುಳ್ಳು ಹೇಳ್ತೀರಾ? ಅಹಿಂದಾದವರು ಓಟಿಂದ, ಅಹಿಂದಾದವರ ಸಪೋರ್ಟಿಂದ ನೀವು ಮುಖ್ಯಮಂತ್ರಿಯಾಗಿ ಅಹಿಂದಾದವ್ರನ್ನ ಎಲ್ಲ ಸಕಲ ಇದನ್ನು ಕೂಡ ನೀವು ತಗೊಂಡು
ಈಗ ಹಿಂದೆ ವರ್ಗಕ್ಕೆ ನೀವು ಸುಳ್ಳು ಹೇಳ್ಕೊಂಡು ತಿರ್ಗ್ತಾ ಇಲ್ಲ, ಯಾಕೆ ನೀವೇನಿರಲ್ಲ. ನೆಕ್ಸ್ಟು ಮಾರ್ಚ್ ಏಪ್ರಿಲ್ ತನಕ ನೀವಿರಲ್ಲ, ಯಾಕೆಂದ್ರೆ ಈಗಾಗಲೇ ಶುರುವಾಗಿದೆ. ನವಂಬರ್ ಡಿಸೆಂಬರ್ ನೀವು ಚೇಂಜ್ ಆಗ್ತಾ ಇದ್ದೀರ, ನೀವು ಮುಖ್ಯಮಂತ್ರಿಯಾಗಿ ಉಳಿದಿರಲ್ಲ. ಇದು ನಿರ್ಣಾಯಕ. ಸಿದ್ದರಾಮಯ್ಯನವರು ನವಂಬರ್ ಡಿಸೆಂಬರ್ ಮೇಲೆ ಚೇಂಜ್ ಆಗೋದು ಅಂಥದ್ದು ನಿರ್ಣಾಯಕ, ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ನೀವು ಇಲ್ಲ ನಾನು ಮಾಡ್ತೀನಿ ಮುಂದೆ, ಹೆಂಗೆ ಮಾಡ್ತೀರಾ ನೀವು? ನೀವು ಇದ್ದಿರ್ತಾನೆ ಮಾಡೋದಿದು, ಯಾಕೆ ಸುಳ್ಳು ಹೇಳ್ತೀರಿ ಇಷ್ಟೊಂದು?